ರಕ್ಷಿತ್ ಅವ್ರದ್ದು ಕ್ಯೂಟ್ ಆಗಿರುವಂಥ ರಿಯಾಕ್ಷನ್ ನೋಡಿ ಇಂಥ ಸಣ್ಣ ಸಣ್ಣ ವಿಷಯಗಳಿಂದನೇ ಜನರಿಗೆ ರಕ್ಷಿತಾ ತುಂಬ ಇಷ್ಟ ಆಗೋದು. ಕೆಲವೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ರಕ್ಷಿತನ ರಿಯಾಕ್ಷನ್ ನೋಡ್ಬೇಕು, ತುಂಬಾನೇ ಕ್ಯೂಟ್ ಅನಿಸ್ತದ. ಈಗ ನೋಡ್ತಾ ಇರೋದಲ್ಲ ಆ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಮಲ್ಲಮ್ಮ ಹಾಗೂ ರಕ್ಷಿತಾ ಈ ಎಮ್ಮೆ ಅಥವಾ ಕಂಬಳ ಬಗ್ಗೆ ಮಾತಾಡಾಗ ರಕ್ಷಿತಾ ಎರ್ಮೆ ಎರ್ಮೆ ಅಂತೇಳಿ ಒಂದಿಷ್ಟು ರೀಲ್ಸ್ಗಳು ತುಂಬ ವೈರಲ್ ಆಗಿದ್ವು. ಅದರಂತೆ ಮಾಳು ಹಾಗೂ ರಕ್ಷಿತಾ, ಮಾಳು ಅವರೇ ನೀವು ಸಾಂಗ್ ಮಾಡ್ತೀರಲ್ಲ, ನನಗೊಂದು ಹೀರೋಯಿನ್ ಚಾನ್ಸ್ ಕೊಡಿ ಅಂತೇಳಿ. ಆಗ ಮಾಳು, ಹೀರೋಯಿನ್ ಚಾನ್ಸ್ ಅಲ್ಲ, ನನ್ನ ತಂಗಿನೇ ಮಾಡ್ತಾನೆ ಅಂತ ಹೇಳ್ತಾನೆ. ಆಗ ತಂಗಿ ಬೇಡ, ನಾನು ಹೀರೋಯಿನ್ ಆಗಬೇಕು, ಇಲ್ಲಿ ಒಳಗಡೆ ನಾನು ನಿಮ್ಮ ತಂಗಿ, ಹೊರಗಡೆ ಹೀರೋಯಿನು, ಆ್ಯಕ್ಟರಲ್ಲಿ ನಾನು ಹೀರೋಯಿನ್ ಆಗಬೇಕು. ಆಗ ಪಕ್ಕದಲ್ಲಿ ರಘು ಅವ್ರು ನಿಂತಿರ್ತಾರೆ, ಇವ್ರನ್ನ ಅಪ್ಪ ಮಾಡಿಬಿಡಿ ನನ್ನ ಅಪ್ಪ ಅಂತೇಳಿ ತಮಾಷೆ ಮಾಡ್ತಾರೆ ಅಂತ ಸಾಕಷ್ಟು ಸಣ್ಣ ಸಣ್ಣ ವಿಡಿಯೋಗಳು ವೈರಲ್ ಆಗಿದ್ದನ್ನು ನೀವು ಸಹ ನೋಡಿರಬಹುದು. ಆದರೆ ನಿನ್ನೆ ಎಪಿಸೋಡಲ್ಲಿ ಮಾಳು ಅವ್ರ ಪರ ಸ್ವಲ್ಪ ರಕ್ಷಿತಾ ಫೇವರ್ ಅನಿಸ್ತಳು. ಯಾಕೆ ಅಂದರೆ ರಾಶಿಕಾ ಕಾವ್ಯನನ್ನು ಸೇಫ್ ಮಾಡಿ ಮಾಳನ್ನ ನಾಮಿನೇಟ್ ಮಾಡ್ತಾರೆ. ಆದರೆ ಮಾಳನ್ನ ನಾಮಿನೇಟ್ ಮಾಡೋದು ರಕ್ಷಿತನಿಗೆ ಇಷ್ಟ ಇಲ್ಲ. ಆದ್ದರಿಂದ ಮನೆಯಲ್ಲಿರುವ ಸ್ಟ್ರಾಂಗ್ ಕಂಟೆಸ್ಟ್ಗಳನ್ನು ಮಾಳು ಟೀಮ್ಗೆ ಹಾಕಿ ಮಾಳು ಟೀಮನ್ನು ಗೆಲ್ಲಿಸ್ಬೇಕಂತೇಳಿ ಧ್ರುವಂತರ ಮುಂದೆ ಹೇಳ್ತಾಳೆ. ಆಗ ಧ್ರುವಂತ್ ಅವ್ರು ನಿನ್ನೆ ಸ್ವಲ್ಪ ಜನಗಳಿಗೆ ಇಷ್ಟ ಆದ್ರೆ ಅನಿಸ್ತದ. ಯಾಕೆ ಅಂದರೆ ಹಾಗೆಲ್ಲ ಮಾಡಬಾರ್ದು. ಯಾಕೆ ಅಂದರೆ ಒಂದು ಟೀಮ್ ಸ್ಟ್ರಾಂಗು, ಇನ್ನೊಂದು ಟೀಮು ವೀಕ್ ಅಂತ ಕೊಟ್ಟರೆ ಅವ್ರು ಹೇಗೆ ತಾನೇ ಆಡ್ತಾರೆ. ಎರಡು ಟೀಮು ಬ್ಯಾಲೆನ್ಸ್ ಆಗಿರಬೇಕು, ಎರಡು ಟೀಮ್ ಆಟ ಆಡಲ್ಲ, ಆಗ ಮಾತ್ರ ಸಾಧ್ಯ ಅಂತೇಳಿ ರಕ್ಷಿತನಿಗೆ ಹೇಳಿ ಟೀಮಿನ ಚಾಯ್ಸನ್ನು ಮಾಡ್ತಾನೆ ಧ್ರುವಂತ್. ಮತ್ತೊಂದು ಟೀಮನ್ನು ರಚನೆ ಮಾಡಿ ಅದರಲ್ಲಿ ಡ್ರಮ್ಮಲ್ಲಿರುವಂಥ ನೀರು ಕಾಪಾಡಿಕೊಳ್ಳಲು ಟಾಸ್ಕ್ ಕೊಟ್ಟಾನ. ನೋಡ್ಬೇಕದ್ರಲ್ಲಿ ರಜತ್ ಹಾಗೂ ಚೈತ್ರ ತುಂಬಾ ಕಿತ್ತಾಡ್ತಾ ಇದ್ದಾರೆ. ಟಾಸ್ಕ್ ಏನಾಯ್ತು ಅಂತೇಳಿ ಎಪಿಸೋಡ್ ನೋಡಬೇಕು. ಚೈತ್ರ ಮೊದಲೇ ಆಪು ರಜತ್ ಅವರಿಗೆ ಗೇಮಲ್ಲಿ ಬಾ ತೋರಿಸ್ತೀನಿ ಅಂತ ಹೇಳ್ತಿದ್ದಿ, ಆಡಿರೋ ಎಲ್ಲ ಗೇಮನ್ನು ಬರೀ ಸೋಲ್ತಿದ್ದಿ ಅಂತೇಳಿ ರಜತ್ ಹೇಳ್ತಿದ್ದಾಳೆ. ಇನ್ನು ರಜತ್ ಚೈತ್ರಗೆ ಯಾವ್ದು ಗೇಮೇ ಆಡೋಕ್ಕಾಗಲ್ಲ, ಒಂದು ಗೇಮು ನೆಟ್ಟಾಗಿ ಆಡೋಕ್ಕಾಗಲ್ಲ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ಜಗಳ ಎಷ್ಟರ ಮಟ್ಟಿಗೆ ಆಯಿತು ಅಂತ ಎಪಿಸೋಡ್ ನೋಡ್ಬೇಕಾಗ್ತದ.